ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 3ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರೀತಿ ಮತ್ತು ಕರುಣೆ ಇಂದು ಜನರನ್ನು ಧರ್ಮದ ಮತ್ತು ಆಧ್ಯಾತ್ಮಿಕತೆಯ ಕಡೆ ಸೆಳೆಯಬಲ್ಲದು. ದೇಹದ ದಾಹಕ್ಕೆ ನೀರಿನ ಅವಶ್ಯಕತೆ ಇದ್ದಂತೆ ಆತ್ಮದ ದಾಹಕ್ಕೆ ಪ್ರಭು ಯೇಸುವಿನ ಅವಶ್ಯಕತೆ ಇದೆ. ಪ್ರಭು ಕ್ರಿಸ್ತರೇ ಜೀವಜಲವಾಗಿದ್ದಾರೆ. ಯೇಸು ಈ ಜಗತ್ತಿಗೆ ಬಂದದ್ದು ಜೀವವನ್ನು ನೀಡಲು, ಯಥೇಚ್ಛವಾಗಿ ನೀಡಲು. ಯೇಸು ಬಂದದ್ದು ಪಾಪಿಗಳನ್ನು ಶಪಿಸುವುದಕ್ಕೆ ಅಲ್ಲ, ಶಿಕ್ಷಿಸುವುದಕ್ಕೆ ಅಲ್ಲ, ಬದಲಾಗಿ ಅವರಿಗೆ ದೇವರ ಪ್ರೀತಿಯನ್ನು, ಕರುಣೆಯನ್ನು ನೀಡಲು, ಅವರನ್ನು ರಕ್ಷಿಸಲು, ಸಮಾಜದಲ್ಲಿದ್ದ ಮೇಲು ಕೀಳು ಭಾವನೆಯನ್ನು, ಗೊಡ್ಡು ಸಂಪ್ರದಾಯಗಳನ್ನು ದೂರ ಮಾಡಲು. ಪ್ರಿಯರೇ, ತಮ್ಮ ಕರುಣೆ ಪ್ರೀತಿಯಿಂದ ಅನೇಕರನ್ನು ದೇವರ ಬಳಿ ಕರೆತಂದರು ಕ್ರಿಸ್ತ. ಪ್ರಭು ಯೇಸುವಿನಲ್ಲಿದ್ದ ಈ ದೈವಿಕ ಗುಣಗಳು ನಮ್ಮಲ್ಲೂ ಇಂದು ಮೂಡಬೇಕು. ಮುಖ್ಯವಾಗಿ ಈ ತಪಸ್ಸು ಕಾಲದಲ್ಲಿ ನಮ್ಮಲ್ಲಿ ಈ ಗುಣಗಳು ಮೂಡಬೇಕು ಎಂದು ನಾವು ಪ್ರಾರ್ಥಿಸೋಣ. ಇಂದಿನ 1ನೇ ವಾಚನವನ್ನು ವಿಮೋಚನ ಕಾಂಡದಿಂದ ಅಧ್ಯಾಯ 17ರಿಂದ ಆರಿಸಲಾಗಿದೆ. ಜನರು ಮೋಶೆಯ ವಿರುದ್ಧ ಗೊಣಗುಟ್ಟುತ್ತಾರೆ. ಈಜಿಪ್ಟಿನಲ್ಲಿದ್ದ ಇಸ್ರಾಯೇಲರನ್ನು ದಾಸತ್ಯದಿಂದ ದೇವರು ಮೋಶೆಯ ಮೂಲಕ ಬಿಡುಗಡೆ ಮಾಡುತ್ತಾರೆ. ಕಷ್ಟದ ಸಂದರ್ಭದಲ್ಲಿ ದೇವರ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರು ಮರೆಯುತ್ತಾರೆ. ಫರೋಹನ ಸೈನ್ಯವನ್ನು ಸೋಲಿಸಿ ಕೆಂಪು ಸಮುದ್ರವನ್ನು ದಾಟಿಸಿದ ದೇವರ ಶಕ್ತಿಯನ್ನು ಮರೆತು ಮೋಶೆಯ ವಿರುದ್ಧ ಗೊಣಗುಟ್ಟುತ್ತಾರೆ. ಆಗ ದೇವರು ಬಂಡೆಯನ್ನು ಹೊಡೆದು ನೀರು ನೀಡುತ್ತಾರೆ. ದೇವರನ್ನು ಪರೀಕ್ಷಿಸಿದ್ದಕ್ಕಾಗಿ, ಮೋಶೆಯ ವಿರುದ್ಧ ಗೊಣಗುಟ್ಟಿದ್ದಕ್ಕಾಗಿ ಇವರು ಮರುಭೂಮಿಯಲ್ಲಿ ಸುಮಾರು 40 ವರ್ಷ ಅಲೆದಾಡುವಂತೆ ಮಾಡುತ್ತಾರೆ ದೇವರು. ಪ್ರಿಯರೇ, ಅನೇಕ ಬೈಬಲ್ ವಿದ್ವಾಂಸಕರ ಪ್ರಕಾರ ಈಜಿಪ್ಟಿನಿಂದ ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ 40 ವರ್ಷಗಳು ಬೇಕಾಗುವುದಿಲ್ಲ. ಆದರೆ ಯಾವಾಗ ಈ ಜನರು ಮೋಶೆಯ ವಿರುದ್ಧ ತಿರುಗಿ ಬೀಳುತ್ತಾರೆ, ದೇವರನ್ನ ಪರೀಕ್ಷಿಸುತ್ತಾರೆ, ದೇವರು ನುಡಿಯುತ್ತಾರೆ, ಈ ಜನಾಂಗ ವಾಗ್ದತ್ತ ನಾಡನ್ನು ಪ್ರವೇಶಿಸುವುದಿಲ್ಲ ಎಂದು. ಹಾಗಾಗಿ 40 ವರ್ಷ ಅವರು ಮರುಭೂಮಿಯಲ್ಲಿ ಅಲೆಯುವಂತೆ ಮಾಡುತ್ತಾರೆ. ನಮ್ಮ ಜೀವನದಲ್ಲಿ ನಾವು ಎಂದಿಗೂ ದೇವರು ಮಾಡಿರುವ ಉಪಕಾರವನ್ನು ಎಂದಿಗೂ ಮರೆಯದೆ ಅದನ್ನು ನೆನೆದು ಅವರಿಗೆ ಕೃತಜ್ಞತೆಯಿಂದ ಜೀವಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂದಿನ 2ನೇ ವಾಚನವನ್ನು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 5ರಿಂದ ಆರಿಸಲಾಗಿದೆ. ಪ್ರಿಯರೇ, ವಿಶ್ವಾಸದ ಮೂಲಕ ದೇವರೊಡನೆ ಸತ್ಸಂಬಂಧ ಹೊಂದಲು ಮತ್ತು ದೈವಾನುಗ್ರಹವನ್ನು ಸವಿಯಲು ಸಂತ ಪೌಲರು ಇಂದು ನಮಗೆ ಕರೆ ನೀಡುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಯೋಹಾನನ ಶುಭ ಸಂದೇಶ ಅಧ್ಯಾಯ 4ರಿಂದ ಆರಿಸಲಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಮತ್ತು ಸಮಾರ್ಯದ ಮಹಿಳೆಯ ಭೇಟಿಯ ಬಗ್ಗೆ ನಾವು ಆಲಿಸುತ್ತೇವೆ. ಸಮಾರ್ಯದವರ ಮತ್ತು ಯಹೂದ್ಯರ ನಡುವೆ ದ್ವೇಷ ಹೊಗೆಯಾಡುತ್ತಾ ಇತ್ತು. ಇದು 1 ಮತ್ತು 2 ವರ್ಷದ ದ್ವೇಷವಲ್ಲ, ತಲೆಮಾರುಗಳಿಂದ ಬಂದ ದ್ವೇಷ. ಯಹೂದ್ಯರಿಗೆ ಸಮಾರಿತರೆಂದರೆ ನಿಷಿದ್ಧ. ಕಾರಣ ಅವರು ಇತರ ಜನಾಂಗದವರೊಂದಿಗೆ ಬೆರೆತು ಅಶುದ್ಧರಾದವರು ಎಂದು ಯಹೂದ್ಯರು ಸಮಾರ್ಯದವರನ್ನು ದ್ವೇಷಿಸುತ್ತಿದ್ದರು. ಪ್ರಿಯರೇ, ಇದರ ಹಿನ್ನೆಲೆ ನಮಗೆ ತಿಳಿದುಕೊಂಡರೆ ಬಹಳ ಸೂಕ್ತ ಇಂದಿನ ಶುಭ ಸಂದೇಶವನ್ನು ಗ್ರಹಿಸುವುದಕ್ಕೆ. ಸೊಲೊಮೋನ್ ಅರಸನ ನಂತರ ಇಸ್ರಾಯೇಲರ ರಾಜ್ಯ 2 ಭಾಗವಾಗುತ್ತೆ, ಉತ್ತರ ಮತ್ತು ದಕ್ಷಿಣವಾಗಿ. ಉತ್ತರವನ್ನು ಇಸ್ರಾಯೇಲ್ ಎಂತಲೂ ದಕ್ಷಿಣವನ್ನು ಜೂದ ಎಂತಲೂ ಕರೆಯುತ್ತಾರೆ. ಇಸ್ರಾಯೇಲಿನಲ್ಲಿ ಸಮಾರ್ಯ ರಾಜಧಾನಿಯಾದರೆ ಜೆರುಸಲೇಮ್ ದಕ್ಷಿಣದ ಜೂದಾನಲ್ಲಿ ರಾಜಧಾನಿಯಾಗುತ್ತೆ. ಅಸ್ಸೀರಿಯದವರು ಕ್ರಿಸ್ತಪೂರ್ವ 722ರಲ್ಲಿ ಸಮಾರ್ಯವನ್ನು ವಶಪಡಿಸಿಕೊಳ್ಳುತ್ತಾರೆ. ಅಸ್ಸೀರಿಯದವರು ವಶಪಡಿಸಿಕೊಂಡಾಗ ಅನೇಕ ಸಮಾರ್ಯದವರು ಅಂದರೆ ಯಹೂದ್ಯರು ಅಸ್ಸೀರಿಯನರನ್ನು ಮದುವೆಯಾಗುತ್ತಾರೆ ಮತ್ತು ಅಸ್ಸೀರಿಯದ ಗಂಡಸರು ಯಹೂದ್ಯ ಮಹಿಳೆಯರನ್ನು ಉತ್ತರದಲ್ಲಿ ಮದುವೆಯಾಗ್ತಾರೆ. ಆದರೆ ದಕ್ಷಿಣದಲ್ಲಿದ್ದ ಯಹೂದ್ಯರು ಇವರನ್ನು ದ್ವೇಷಿಸುತ್ತಾರೆ. ನೀವು ಅನ್ಯ ಧರ್ಮದವರೊಂದಿಗೆ ಮದುವೆಯಾಗಿದ್ದೀರಿ,
ನಿಮ್ಮ ರಕ್ತ ಮಲಿನವಾಗಿದೆ. ಹಾಗಾಗಿ ಅವರನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ. ಇದು ಉತ್ತರದಲ್ಲಿ ನಡೆದ ಘಟನೆ, ಕ್ರಿಸ್ತಪೂರ್ವ 722ರಲ್ಲಿ. ಆದರೆ ದಕ್ಷಿಣದಲ್ಲಿ ಬ್ಯಾಬಿಲೋನಿಯದವರು ಕ್ರಿಸ್ತಪೂರ್ವ 587ರಲ್ಲಿ ಜೆರುಸಲೇಮನ್ನು ನಾಶಪಡಿಸುತ್ತಾರೆ. ದಕ್ಷಿಣದಲ್ಲಿದ್ದ ಯಹೂದ್ಯರನ್ನು ಬ್ಯಾಬಿಲೋನಿಯಾಗೆ ಸೆರೆಯಾಳುಗಳಾಗಿ ಕರೆದುಕೊಂಡು ಹೋಗ್ತಾರೆ. ಪುನಃ ಅವರು ಜೆರುಸಲೇಮಿಗೆ ಹಿಂದಿರುಗಿ ಬರ್ತಾರೆ. ಬ್ಯಾಬಿಲೋನಿಯಾದಲ್ಲಿ ಪರ್ಷಿಯಾದ ಅರಸ ಸೈರಸ್ ಅವರನ್ನು ಬಿಡುಗಡೆ ಮಾಡ್ತಾನೆ. ಯಹೂದ್ಯರು ಯಾವಾಗ ಜೆರುಸಲೇಮಿಗೆ ಬರ್ತಾರೋ ಜೆರುಸಲೇಮ್ ದೇವಾಲಯವನ್ನು ಕಟ್ಟಲು ಪ್ರಾರಂಭಿಸ್ತಾರೆ. ಆಗ ಉತ್ತರದಲ್ಲಿದ್ದ ಸಮಾರ್ಯದವರು ದಕ್ಷಿಣದಲ್ಲಿದ್ದ ಯಹೂದ್ಯರ ಸಹಾಯಕ್ಕೆ ಮುಂದೆ ಬರ್ತಾರೆ. ಆದರೆ ದಕ್ಷಿಣದ ಯಹೂದ್ಯರು ಬಹಳ ಸಂಪ್ರದಾಯಸ್ಥರಾಗಿದ್ದರು. ಅವರ ಸಹಾಯವನ್ನು ಬಯಸುವುದಿಲ್ಲ, ಅವರ ಸಹಾಯವನ್ನು ಅಪೇಕ್ಷಿಸುವುದಿಲ್ಲ. ಅವರನ್ನು ಕಡೆಗಣಿಸುತ್ತಾರೆ, ಅವರನ್ನು ಅವಮಾನಿಸುತ್ತಾರೆ. ಹಾಗಾಗಿ ಸಮಾರ್ಯದವರು ಮೌಂಟ್ ಗೆರಿಜಿಮ್ ಅಲ್ಲಿ ಒಂದು ದೇವಾಲಯವನ್ನು ಕಟ್ಟಿಕೊಂಡು ಅಲ್ಲಿ ಸರ್ವೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಿದ್ರು. ಮತ್ತು ಅವರದೇ ಆದ ಪೆಂಟಟೂಕ್ ಇತ್ತು, ಸಮಾರಿಟನ್ ಪೆಂಟಟೂಕ್ ಎಂದು ನಾವು ಕರೀತೇವೆ. ಇದು ಅನೇಕ ವರ್ಷಗಳಿಂದ ಬೆಳೆದು ಬಂದ ದ್ವೇಷ. ಯೇಸುವಿನ ಕಾಲಕ್ಕೂ ಈ ದ್ವೇಷ ಬೆಳೆದು ಬಂದಿತ್ತು. ಇಂತಹ ಹಿನ್ನೆಲೆ ಇದ್ದ ಪರಿಸ್ಥಿತಿಯಲ್ಲಿ ಕ್ರಿಸ್ತ ಎಲ್ಲ ದ್ವೇಷವನ್ನು ಮರೆಯುತ್ತಾರೆ. ಮತ್ತು ಈ ದ್ವೇಷ ದ್ವಿಗುಣವಾಗುವುದಕ್ಕೆ ಕ್ರಿಸ್ತಪೂರ್ವ 129ರಲ್ಲಿ ಜೂವಿಶ್ ಜನರಲ್ ಆತ ದಕ್ಷಿಣದಿಂದ ಹೋಗಿ ಉತ್ತರದಲ್ಲಿದ್ದ ಈ ಮೌಂಟ್ ಗೆರಿಜಿಮ್ನಲ್ಲಿದ್ದ ದೇವಾಲಯವನ್ನು ನಾಶಪಡಿಸ್ತಾರೆ. ಆಗ ಇವರಿಬ್ಬರ ದ್ವೇಷ ದ್ವಿಗುಣವಾಗುತ್ತೆ ಪ್ರಿಯರೇ. ಒಬ್ಬರನ್ನೊಬ್ಬರು ನೋಡಿದರೂ ಅವರು ಮಾತನಾಡುತ್ತಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕ್ರಿಸ್ತ ಈ ಸಮಾರ್ಯದ ಮಹಿಳೆಯೊಂದಿಗೆ ಮಾತನಾಡಲು ಮುಂದಾಗುತ್ತಾರೆ. ಯೇಸು ಸಮಾರ್ಯದ ಸಿಕಾರ್ ಎಂಬ ಊರನ್ನು ಬಂದು ತಲುಪುತ್ತಾರೆ. ಯಾಕೋಬನು ತನ್ನ ಮಗನಾದ ಜೋಸೆಫನಿಗೆ ಕೊಟ್ಟ ಅಲ್ಲಿ ಬಾವಿ ಇದೆ. ಅಲ್ಲಿ ಈ ಬಾವಿಯನ್ನು ಕುರಿತು ನಾವು ಆದಿಕಾಂಡ ಅಧ್ಯಾಯ 33 ಮತ್ತು 48ರಲ್ಲಿ ಓದುತ್ತೇವೆ. ಸಮಾರ್ಯದ ಮಹಿಳೆಯೊಂದಿಗೆ ಕ್ರಿಸ್ತನ ಭೇಟಿಯನ್ನು ಕುರಿತು ನಾವು ಧ್ಯಾನಿಸೋಣ. ಪ್ರಯಾಣದಿಂದ ಬಳಲಿದ್ದ ಯೇಸು ಕುಡಿಯಲು ನೀರು ಕೇಳುತ್ತಾರೆ. ಇದ್ದ ದ್ವೇಷವನ್ನು ಮರೆಯುತ್ತಾರೆ. ಆ ಕಾಲದಲ್ಲಿ ಒಬ್ಬ ಗುರು ಬೋಧಕ ಸಾರ್ವಜನಿಕವಾಗಿ ಮಹಿಳೆಯೊಂದಿಗೆ ಮಾತನಾಡುತ್ತಿರಲಿಲ್ಲ. ಒಬ್ಬ ಯಹೂದ್ಯ ಪ್ರತಿನಿತ್ಯ ಈ ರೀತಿ ಪ್ರಾರ್ಥನೆ ಮಾಡುತ್ತಿದ್ದ: ದೇವರೇ, ನನ್ನನ್ನು ಒಂದು ಹಂದಿಯನ್ನಾಗಿ ಸೃಷ್ಟಿಸದೆ ಇದ್ದುದಕ್ಕಾಗಿ, ಹೆಣ್ಣಾಗಿ ಉಂಟು ಮಾಡದೆ ಇದ್ದುದಕ್ಕಾಗಿ ನಾನು ನಿಮಗೆ ಸ್ತುತಿ ಸಲ್ಲಿಸುತ್ತೇನೆ ಎಂದು ಮಹಿಳೆಯರನ್ನ ತುಂಬ ಕೀಳಾಗಿ ನೋಡುತ್ತಿದ್ದ ಸಮಾಜ ಅದು. ಆದರೆ ಈ ಸಮಾರ್ಯದ ಮಹಿಳೆ 5 ಜನ ಗಂಡಸರೊಂದಿಗೆ ಜೀವನವನ್ನು ಮಾಡಿದಳು. ಇಂತಹ ಮಹಿಳೆಯೊಂದಿಗೆ ಕ್ರಿಸ್ತ ಬೋಧಕ ಗುರು ಎನಿಸಿಕೊಂಡವರು ಮಾತನಾಡುತ್ತಿದ್ದಾರೆ. ಯಹೂದ್ಯ ಸಮಾಜ ಆ ಮಹಿಳೆಯನ್ನು ಬಹಿಷ್ಕಾರ ಹಾಕಿತ್ತು. ಆದರೆ ಕ್ರಿಸ್ತ ಆಕೆಗೆ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ. ದೇವರ ಕರುಣೆಯನ್ನು, ದೇವರ ಕ್ಷಮೆಯನ್ನು ನೀಡುವುದರ ಮೂಲಕ ಆಕೆಯ ಮನಪರಿವರ್ತನೆಗೆ ಕಾರಣರಾಗುತ್ತಾರೆ. ಪ್ರಿಯರೇ, ಆಕೆ ಪ್ರೀತಿಗಾಗಿ ಹಂಬಲ ಪಡುತ್ತಿದ್ದಳು. ಕ್ರಿಸ್ತ ಆಕೆಯ ಮೇಲೆ ನಿಜವಾದ ಪ್ರೀತಿಯನ್ನು ತೋರಿಸಿ ಆಕೆಯ ಮನಪರಿವರ್ತನೆಗೆ ಕಾರಣರಾಗುತ್ತಾರೆ. ಮತ್ತು ಆಕೆಯ ಮೂಲಕ ಇಡೀ ಸಮಾರ್ಯದ ಗ್ರಾಮವನ್ನೇ ಕ್ರಿಸ್ತ ತನ್ನ ಕಡೆ ಸೆಳೆದುಕೊಳ್ಳುತ್ತಾರೆ. ನಿಜ ಅಭಿಷಿಕ್ತನಾದ ಲೋಕೋದ್ಧಾರಕ ನಾನೇ ಎಂಬ ಪರಿಚಯವನ್ನು ಆ ಹಳ್ಳಿಗೆ ಮಾಡಿಕೊಡುತ್ತಾರೆ. ದೇವರ ಪ್ರೀತಿ, ಕರುಣೆ, ಕ್ಷಮೆಯನ್ನು ಆ ಇಡೀ ಸಮಾರ್ಯದ ಮಹಿಳೆಯ ಮೂಲಕ ಆ ಹಳ್ಳಿಗೆ ಪರಿಚಯ ಮಾಡಿಕೊಡುತ್ತಾರೆ. ಕ್ರಿಸ್ತನಲ್ಲಿದ್ದ ಈ ಗುಣ ಇಂದು ನಾವು ನಮ್ಮಲ್ಲಿ ರೂಢಿಸಿಕೊಳ್ಳಬೇಕು. ಇಂದು ನಾವು ಕ್ರಿಸ್ತನಂತೆ ಸಾಮಾಜಿಕ ಕಟ್ಟುಪಾಡುಗಳನ್ನು, ಮೇಲು ಕೀಳು ಭಾವನೆಯನ್ನು, ದರಿದ್ರ ಜಾತಿ ಪದ್ಧತಿಯನ್ನು ತೊರೆಯಬೇಕಿದೆ. ನಾವು ಪೂಜಿಸುವ ದೇವರು ಒಬ್ಬರು, ಪಠಿಸುವ ಧ್ಯಾನಿಸುವ ಪವಿತ್ರ ಗ್ರಂಥ ಒಂದು, ಭುಜಿಸುವ ಪರಮಪ್ರಸಾದ ಒಂದು. ಆದರೆ ನಮ್ಮಲ್ಲಿ 100 ಪಂಗಡಗಳು, ಜಾತಿಗಳು, ಮೇಲು ಕೀಳು ಎಂಬ ಅನಿಷ್ಟ ಪದ್ಧತಿ ಇನ್ನೂ ಈ ನಾಗರಿಕ ಸಮಾಜದಲ್ಲಿದೆ. ಇದರಿಂದ ಹೊರಗೆ ಬರುವುದಕ್ಕೆ ಇಂದಿನ ಶುಭ ಸಂದೇಶ ನಮಗೆ ಸಹಾಯವನ್ನು ಮಾಡಬೇಕಿದೆ. ಪ್ರಿಯರೇ, ಭಾರತದಲ್ಲಿದ್ದ ಜಾತಿ ಪದ್ಧತಿಗೆ ಕ್ರೈಸ್ತ ಧರ್ಮವೇ ಸರಿಯಾದ ಉತ್ತರ ಎಂದು ಭಾವಿಸಿ ಕ್ರೈಸ್ತರಾಗಬೇಕೆಂಬ ಯೋಚನೆಯಲ್ಲಿದ್ದ ಗಾಂಧೀಜಿ ಚರ್ಚ್ ಬಾಗಿಲಿಗೆ ಬಂದಾಗ ಯಾರೋ ಒಬ್ಬ ಗಾಂಧಿಯನ್ನು ನಿಲ್ಲಿಸಿ, ನಿಮಗೆ ಬಲಿಪೂಜೆಯಲ್ಲಿ ಭಾಗವಹಿಸಲು ಆಸೆ ಇದ್ದರೆ ಕಪ್ಪು ಜನರಿಗಾಗಿ
ಇರುವ ದೇವಾಲಯಕ್ಕೆ ಹೋಗಿ ಎನ್ನುತ್ತಾನೆ. ಗಾಂಧೀಜಿ ಅಲ್ಲಿಂದ ಹೊರಟು ಹೋದವರು ಮತ್ತೆ ಹಿಂದಿರುಗಿ ಬರುವುದೇ ಇಲ್ಲ. ಪ್ರಿಯರೇ, ಅಂದು ಮಾತ್ರವಲ್ಲ, ಇಂದು ಕೂಡ ನಮ್ಮಲ್ಲೂ ಅನೇಕ ಅನಿಷ್ಟ ಪದ್ಧತಿಗಳು ಇದೆ. ಧರ್ಮಗಳಲ್ಲಿ ಇಂದಿಗೂ ಬಹಿಷ್ಕಾರ ಹಾಕುವ ಪದ್ಧತಿಗಳು, ಸಂಸ್ಕಾರಗಳನ್ನು ನಿರಾಕರಿಸುವ ಪದ್ಧತಿ, ಪೀಠದ ಮೇಲಿಂದ ಜನರಿಗೆ ಶಾಪ ಹಾಕುವ ಪದ್ಧತಿಗಳು ಇಂದು ನಮ್ಮಲ್ಲಿ ಇದೆ. ಕ್ರಿಸ್ತನ ಬಲಿಪೀಠ ದ್ವೇಷಕ್ಕೆ, ಪ್ರತೀಕಾರಕ್ಕೆ ವೇದಿಕೆಯಾಗಬಾರದು. ಬದಲಾಗಿ ಕ್ರಿಸ್ತನ ಬಲಿಪೀಠ ಪ್ರೀತಿಗೆ, ಕರುಣೆಗೆ, ಕ್ಷಮೆಗೆ ವೇದಿಕೆಯಾಗಬೇಕು. ಕ್ರಿಸ್ತ ಗೊಡ್ಡು ಸಂಪ್ರದಾಯಗಳನ್ನು ಮುರಿದಂತೆ ನಾವು ಕೂಡ ಇಂದು ಗೊಡ್ಡು ಸಂಪ್ರದಾಯಗಳನ್ನು ಮುರಿಯಬೇಕಿದೆ ಪ್ರಿಯರೇ. ಹಾಗಾಗಿ ಈ ಬಲಿಪೂಜೆಯಲ್ಲಿ ಆ ಒಂದು ಅನುಗ್ರಹಕ್ಕಾಗಿ ಪ್ರಾರ್ಥಿಸೋಣ. ಮತ್ತು ಹೇಗೆ ಆ ಸಮಾರ್ಯದ ಮಹಿಳೆ ಕ್ರಿಸ್ತನ ಭೇಟಿಯ ನಂತರ ಸಂಪೂರ್ಣ ಮನಪರಿವರ್ತನೆ ಹೊಂದಿದಳು, ಅಂತಹ ಮನಪರಿವರ್ತನೆ ನಮ್ಮಲ್ಲೂ ಆಗಬೇಕು. ಕ್ರಿಸ್ತನ ಭೇಟಿಯ ನಂತರ ಆಕೆಯಲ್ಲಿ ನಿಜವಾದ ಜ್ಞಾನೋದಯ ಆಯಿತು. ಕ್ರಿಸ್ತನ ಭೇಟಿಯ ಸಂದರ್ಭದಲ್ಲಿ ಮೊದಲು ಆಕೆ ಯೇಸುವನ್ನ ಸ್ವಾಮಿ ಎಂದು ಕರೆಯುತ್ತಾಳೆ, ತದನಂತರ ಪ್ರವಾದಿ ಎನ್ನುತ್ತಾಳೆ, ಕೊನೆಗೆ ಅಭಿಷಿಕ್ತ ಲೋಕೋದ್ಧಾರಕ ಎನ್ನುತ್ತಾಳೆ. ಆಕೆ ನಿಜವಾದ ಜ್ಞಾನೋದಯವನ್ನು ಪಡೆದಳು ಮತ್ತು ಆಕೆ ಧರ್ಮ ಪ್ರಚಾರಕಿ ಆಗುತ್ತಾಳೆ. ತಾನು ಮಾತ್ರ ಕ್ರಿಸ್ತನನ್ನು ಅರಿತುಕೊಳ್ಳದೆ ಇಡೀ ಗ್ರಾಮಕ್ಕೆ ಹೋಗಿ ಕ್ರಿಸ್ತನ ಪರಿಚಯವನ್ನು ಮಾಡಿಕೊಡುತ್ತಾಳೆ. ಹಾಗಾಗಿ ಆಕೆಯಂತೆ ನಾವು ಕೂಡ ಸಂಪೂರ್ಣ ಮನಪರಿವರ್ತನೆ ಹೊಂದಿ ಕ್ರಿಸ್ತನ ಪರಿಚಯವನ್ನು ಇತರರಿಗೆ ಮಾಡಬೇಕಿದೆ. ಎಲ್ಲೋ ಓದಿದ ಒಂದು ನೆನಪು, ಒಮ್ಮೆ ದೇವಾಲಯಕ್ಕೆ ಹೋದ ಕಲ್ಲು ದೇವರಾಗಿ ಬಿಡುತ್ತೆ. ಪದೇ ಪದೇ ದೇವಾಲಯಕ್ಕೆ ಹೋಗುವ ನಾವು, ಪದೇ ಪದೇ ಪರಮಪ್ರಸಾದವನ್ನು ಸ್ವೀಕಾರ ಮಾಡುವ ನಾವು ಕಲ್ಲಾಗಿ ಉಳಿದು ಬಿಡುತ್ತೇವೆ ಎಂದು. ನಾವು ಕಲ್ಲಾಗಿ ಉಳಿಯದೆ ಕ್ರಿಸ್ತನ ಪ್ರೀತಿ, ಕ್ಷಮೆ, ಕರುಣೆಯನ್ನು ಪರರಿಗೆ ನೀಡುತ್ತಾ ನಾಗರಿಕ ಸಮಾಜವನ್ನು ಸೃಷ್ಟಿಸಲು ಈ ಬಲಿಪೂಜೆ ನಮಗೆ ನೆರವಾಗಲಿ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.